ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಚಟುವಟಿಕೆ ಹಾಳೆ 2ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ 1ನೇ ಚಟುವಟಿಕೆ ಹಾಳೆ ಉತ್ತರಗಳನ್ನು ಹಾಕಿದ್ದೀನಿ, 3ನೇ ಚಟುವಟಿಕೆ ಹಾಳೆ ಉತ್ತರಗಳ ಸಹಿತ ಬೇಗನೆ ಅಪ್ಡೇಟನ್ನು ಮಾಡ್ತೀನಿ. ಪ್ರಪಂಚದ ಪ್ರಮುಖ ಧರ್ಮಗಳು ಅಂತ ಇದೆ. ಇಲ್ಲಿ ಚಟುವಟಿಕೆ 1ರಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ, ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರು, ಅವರ ತಂದೆ ತಾಯಿ ಯಾರು? ಉತ್ತರ, ಯೇಸು ಕ್ರಿಸ್ತ ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರೂಸಲೆಂನಲ್ಲಿ ಜನಿಸಿದರು. ಯೇಸುವಿನ ತಂದೆ ಜೋಸೆಫ್, ತಾಯಿ ಮೇರಿ. ಚಟುವಟಿಕೆ 2ರಲ್ಲಿರ್ತಕ್ಕಂಥ ಪ್ರಶ್ನೆ, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಸೊ ಉತ್ತರ, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ಇನ್ನು ಚಟುವಟಿಕೆ 3 ಇತ್ತು, ಯೇಸು ಕ್ರಿಸ್ತನ ಪ್ರಮುಖ ಬೋಧನೆಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ದೇವರು ಒಬ್ಬನೇ, ಆತನೇ ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲಿ ಸಹೋದರತ್ವದ ಭಾವನೆ ಇರಬೇಕು, ಕಷ್ಟದಲ್ಲಿದ್ದವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ, ಮಾನವನ ಸೇವೆ ದೇವರ ಸೇವೆಗೆ ಸಮ ಅಂತಕ್ಕಂಥವುಗಳನ್ನು ಯೇಸು ಕ್ರಿಸ್ತ ಬೋಧಿಸಿರ್ತಕ್ಕಂಥ ತತ್ವಗಳೇ ಆಗಿದ್ದಾವೆ. ಚಟುವಟಿಕೆ 4, ಮೊಹಮ್ಮದ್ ಪೈಗಂಬರ್ ಎಲ್ಲಿ ಜನಿಸಿದರು, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮೊಹಮ್ಮದ್ ಪೈಗಂಬರ್ 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದ. ಸೊ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಬಂದುಬಿಟ್ಟು ಕುರಾನ್ ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 5ಕ್ಕೆ ಹೋಗೋಣ. ಮೊಹಮ್ಮದ್ ಪೈಗಂಬರ್ ಅವರ ಪ್ರಮುಖ ಬೋಧನೆಗಳು ಯಾವುವು, ಪಟ್ಟಿ ಮಾಡಿ. ಇಲ್ಲಿ ದೇವರು ಒಬ್ಬನೇ, ಆತನೇ ಅಲ್ಲ ಇದೆ, ಪ್ರಾಮಾಣಿಕತೆ ಮತ್ತು ನೀತಿಯುತ ಜೀವನವನ್ನು ನಡೆಸಬೇಕು, ದೀನ ದುರ್ಬಲರ ಬಗ್ಗೆ ಕರುಣೆ ಇರಬೇಕು, ಸ್ತ್ರೀಯರ ಬಗ್ಗೆ ಗೌರವ ಭಾವನೆ ಇರಬೇಕು ಅನ್ನೋದು ಸೊ ಮೊಹಮ್ಮದ್ ಪೈಗಂಬರ್ ಅವರ ಬೋಧನೆಗಳಲ್ಲಿ ತತ್ವಗಳು ಆಗಿದ್ದಾವೆ. ಚಟುವಟಿಕೆ 6, ಇಸ್ಲಾಂ ಧರ್ಮದ ಆಚರಣೆಗಳನ್ನು ಪಟ್ಟಿ ಮಾಡಿ ಅರ್ಥ ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಇಸ್ಲಾಂ ಧರ್ಮದ ಆಚರಣೆಗಳು 5 ಇದ್ದಾವೆ. 1ನೇದು ಕಲಿಮಾ, ಅಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಇಡಬೇಕು. ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ರೋಜಾ, ರಂಜಾನ್ ತಿಂಗಳಿನಲ್ಲಿ ಉಪವಾಸ ಮಾಡಬೇಕು. ಜಕಾತ್, ಬಡವರಿಗೆ ದಾನ ಮಾಡಬೇಕು. ಹಜ್ ಅಂದರೆ 1 ಬಾರಿ ಮೆಕ್ಕಾ ಯಾತ್ರೆಯನ್ನು ಜೀವನದಲ್ಲಿ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಇತ್ತು. ಚಟುವಟಿಕೆ 7ಕ್ಕೆ ಹೋಗೋಣ. ಪ್ರಪಂಚದ ಪ್ರಮುಖ ಧರ್ಮಗಳು, ಅವುಗಳ ಸ್ಥಾಪಕರು ಮತ್ತು ಪವಿತ್ರ ಗ್ರಂಥಗಳನ್ನು ಪಟ್ಟಿ ಮಾಡಬೇಕಿತ್ತು. ಅಲ್ಲಿ ಯಹೂದಿ ಅಂತಕ್ಕಂಥದ್ದು ಸ್ಥಾಪಕ ಅಬ್ರಹಾಮ, ಪವಿತ್ರ ಗ್ರಂಥ ಹಿಬ್ರೂ ಬೈಬಲ್ ಬರ್ತದೆ. ಪಾರ್ಸಿ ಜರಾತೃಷ್ಟ, ಪವಿತ್ರ ಗ್ರಂಥ ಅವೆಸ್ತಾ. ಕ್ರೈಸ್ತ ಸ್ಥಾಪಕ ಯೇಸು ಕ್ರಿಸ್ತ, ಪ್ರಮುಖ ಗ್ರಂಥ ಬೈಬಲ. ಇಸ್ಲಾಂ ಸ್ಥಾಪಕ ಮೊಹಮ್ಮದ್ ಪೈಗಂಬರ್, ಪವಿತ್ರ ಗ್ರಂಥ ಕುರಾನ. ಜೊತೆಗೆ ಬೌದ್ಧ ಗೌತಮ ಬುದ್ಧ ಸ್ಥಾಪಕ, ತ್ರಿಪೀಠಕಗಳು ಪವಿತ್ರ ಗ್ರಂಥ. ಜೈನ ಮಹಾವೀರ ಸ್ಥಾಪಕ, ಆಗಮಗಳು ಅಥವಾ ಆಗಮ ಸೂತ್ರ ಅಂತಕ್ಕಂಥದ್ದು ಸೊ ಜೈನರ ಪವಿತ್ರ ಗ್ರಂಥ ಅಂತಕ್ಕದ್ದನ್ನು ಬರಿಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಚಟುವಟಿಕೆ ಹಾಳೆಯ ಪ್ರಶ್ನೆಯ ಉತ್ತರದೊಂದಿಗೆ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.